ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನಪ್ಪ ಬರೀ ಊರಲ್ಲಿದ್ದಾರೆ ಎಲೆಗಳ ಬಗ್ಗೆನೇ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದು ಹೆಲ್ತ್ ಬಗ್ಗೆ ನಾನು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನಮ್ಮ ಕಡೆಗೆ ಏನಂತ ಕರೀತಾರೆ, ಹಾಗೆ ಇದರಿಂದ ಏನು ಉಪಯೋಗ ನಮ್ಮ ಬಾಡಿಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇಶಿವಿನ ಎಲೆ ಅಂತ ಕರೀತಾರೆ ಬೇರೆ ಕಡೆ ಎಲ್ಲ. ನಮ್ಮ ಕಡೆ ಶಾವಿ ಎಲೆ ಅಂತ ಕರೀತಾರೆ, ಶಾವಿ ಗಿಡ ಅಂತ ಕರೀತಾರೆ. ಇದರಿಂದ ನಮ್ಮ ಬಾಡಿಗೆ ಏನು ಉಪಯೋಗ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ನಾನು ಯಾಕೆ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ನನಗೆ ಗೊತ್ತು. ಇದು ಕೇಶಿವಿನ ದಂಟು ಅಂತ ಕರೀತಾರೆ ನೋಡಿ, ಮತ್ತು ಇದರ ಎಲೆಗೆ ಕೇಶಿವಿನ ಎಲೆ ಅಂತ ಕರೀತಾರೆ. ಇದರಿಂದ ನಮ್ಮ ಬಾಡಿಗೆ ಏನು ಉಪಯೋಗ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹೋದ್ರೆ ಫಸ್ಟ್ ನೀವೇ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಈ ವಿಡಿಯೋನಲ್ಲಿ ನನಗೆ ಇದರಿಂದ ಏನು ಉಪಯೋಗ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲೆಗಳು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇದು ಎಲೆ ಅನ್ನೋದಕ್ಕಿಂತ ಔಷಧಿಗಳ ಗಂಟು ಅನ್ನೋದೇ ತುಂಬ ಮುಖ್ಯ ಅಂತ ಅನ್ಕೋತೀನಿ ನಾನು. ಇದು ನೋಡೋರ್ ಕಣ್ಣೀರು ಮಾತ್ರ ಬರೀ ಎಲೆ ಅಂತ ಕಾಣಿಸುತ್ತೆ, ಆದರೆ ಇದರಲ್ಲಿ ತುಂಬಾ ಮನೆಮದ್ದು ಅಡಗಿದೆ ಅಂತಲೇ ಹೇಳ್ಬೋದು. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ನಮಗೆ ಅಂತಂದರೆ, ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ವಿಟಮಿನ್ ಎ ಅಂಶ ಹೊಂದಿದೆ ಈ ಎಲೆ. ಇದರಿಂದ ನಾವು ನುಗ್ಗೆಕಾಯಿ ಮಾಡ್ತೀವಲ್ಲ ಸಾರು, ಆದ್ದರಿಂದ ಈ ದಂಟುಗಳು ನುಗ್ಗೆಕಾಯಿ ಸಾರು ಹೇಗೆ ಮಾಡ್ತೀವೋ ಅದರಲ್ಲಿ ಕೂಡ ಮಾಡಿ, ಯಾರಿಗೆ ಕಿಡ್ನಿ ಸ್ಟೋನ್ ಆಗುತ್ತೆ ನೋಡಿ ಅವರಿಗೆ ಇದೇ ಥರ ನುಗ್ಗೆಕಾಯಿ ಯಾವ ಥರ ಮಾಡ್ತೀವಿ ನೋಡಿ, ಬೇಳೆ ಸಾಂಬಾರಲ್ಲಿ ನುಗ್ಗೆಕಾಯಿ ಹಾಕಿ ಮಾಡ್ತೀವಲ್ಲ ಅದೇ ಥರ ಇದರ ದಂಟು ಬಿಟ್ಟು ಸುಲಿದು ಅದೇ ಥರ ಮಾಡಿಕೊಟ್ರೆ ಅವ್ರು ತಿಂದರೆ ತುಂಬಾ ಒಳ್ಳೆಯದು. ಯಾರಿಗೆ ಕಿಡ್ನಿ ಸ್ಟೋನ್ ಆಗುತ್ತೆ ನೋಡಿ ಅವ್ರಿಗೆ. ಮತ್ತು ಎಲೆಗಳು ಹೇಗೆ ಯೂಸ್ ಮಾಡ್ಬೋದು ನಾವು ಅಂತಂದರೆ, ನಾವಿವಾಗ ಬೆರಕೆ ಸೊಪ್ಪು ಮಾಡ್ತೀವಲ್ವ, ಅದೇ ಥರ ಎಲೆಗಳು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಬೆರಕೆ ಸೊಪ್ಪು ಮಾಡೋ ಥರನೇ ಇದು ಎಲೆಗಳು ಕೂಡ ಮಾಡಿಕೊಟ್ರೆ ಕಿಡ್ನಿ ಸ್ಟೋನ್ ಯಾರಿಗಾಗಿದೆ ಅವರಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಈ ಪಲ್ಯನ ತಿಂದರೆ ಅವರಿಗೆ ನಿಧಾನವಾಗಿ ಅವ್ರ ಹೊಟ್ಟೆಯಲ್ಲಿ ಆಗಿರುವಂಥ ಕಿಡ್ನಿ ಸ್ಟೋನ್ಗಳು ತಾನಾಗೆ ಕರಗಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಷ್ಟು ಇದ್ರ ಬಗ್ಗೆ ನನಗೆ ಗೊತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕದಾಗಿರುವಂಥ ಕಿಡ್ನಿ ಸ್ಟೋನ್ಗೆ ಇದು ಒಂದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಇದು ತುಂಬ ಯಾವ ಕಡೆ ನೀರಿರುತ್ತೆ ನೋಡಿ ಅಲ್ಲಿ ತುಂಬ ಬೆಳ್ಕೊಂಡು ಬಿಡುತ್ತೆ ಇದು. ಈ ಎಲೆಗಳು ನಮ್ಮ ಮನೇಲಿ ಯಾರಿಗೆ ಯೂಸ್ ಮಾಡ್ತಾರೆ, ಇದರಿಂದ ಏನು ಉಪಯೋಗ ಅಂದರೆ, ನಮ್ಮ ತಮ್ಮನಿಗೆ ಕಿಡ್ನಿ ಸ್ಟೋನ್ ಆಗಿತ್ತು, ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಮಾಹಿತಿ ನನಗೆ ಗೊತ್ತಿತ್ತು. ನಮ್ಮ ತಮ್ಮನಿಗೆ ನಮ್ಮಮ್ಮ ಮಾಡಿಕೊಟ್ಟಿದ್ರು, ನಾನು ಸುಮಾರು ಸಲ ಮಾಡಿಕೊಟ್ಟಿದ್ದೀನಿ, ಇವಾಗೂ ಮಾಡಿಕೊಡ್ತೀವಿ. ಯಾಕೆಂದರೆ ಅವನಿಗೆ ಒಂದು ಚಿಕ್ಕದಾಗಿ ಕಿಡ್ನಿ ಸ್ಟೋನ್ ಇದೆ, ಅದಕ್ಕೋಸ್ಕರ ಮಾಡಿಕೊಡ್ತಾ ಇದ್ದೀವಿ. ಇವಾಗ ನಾರ್ಮಲ್ ಬರ್ತಾ ಇದೆ, ಒಂದು ಸ್ವಲ್ಪನೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ತುಂಬಾ ಯೂಸ್ಫುಲ್ ವಿಡಿಯೋ. ಪ್ಲೀಸ್ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರಿಗೆ ನಿಮ್ಮ ರಿಲೇಷನಲ್ಲಿ ಯಾರಿಗಾರು ಇದ್ದರೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇದು ನೋಡಿ ಎಷ್ಟು ಒಂದೊಂದು ಇದರಲ್ಲಿ ಒಂದು ಚೂರೇ ನೀರು ಹಾಕಿದ್ರೆ ಒಂದು ಮುತ್ತ ಹೆಂಗೆ ಕಾಣಿಸುತ್ತಲ್ವ ವೈಟಾಗಿ, ಅದೇ ಥರ ನೀರನ್ನು ವೈಟ್ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದು, ನೀರಲ್ಲಿ ಇದ್ದಷ್ಟು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಹೊರಗಡೆ ತಂದ ಮೇಲೆ ಬಾಡೋಗ್ಬಿಡುತ್ತೆ ಬೇಗನೆ. ಇದು ಹೇಗೆ ಮಾಡೋಂತ ನಾನು ತಿಳಿಸ್ಕೊಟ್ಟಿನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೆರಕೆ ಸೊಪ್ಪು ಯಾವ ಥರ ಮಾಡ್ತೀರ ಅದೇ ಥರ ಈ ಪಲ್ಯನ ಮಾಡಬೇಕು. ಕೇಸಿನ ದಂಟು ಅಂತ ಕರೀತಾರೆ ಇದಕ್ಕೆ. ನಮ್ಮ ಕಡೆ ಶಾವಿ ಗಿಡ ಅಂತ ಕರೀತಾರೆ, ಶಾವಿ ಎಲೆ ಅಂತ ಕರೀತಾರೆ. ಬೇರೆ ಇದರಿಂದ ಪತ್ರ ವಡೆ ಎಲ್ಲ ಅಂತ ಮಾಡ್ತಾರೆ, ಎಲ್ಲರ ಕಡೆ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ವಿಡಿಯೋ. ಈ ಎಲೆಗಳ ಪಲ್ಯ ನಿಮಗೆ ಏನಾದರೂ ತಿನ್ನೋಕೆ ಆಗಲ್ಲ ಮಾಡಿಕೊಂಡು ಅಂತಂದರೆ, ನೀವು ಯಾವ ರೂಪದಲ್ಲಿ ತಿನ್ಬೋದು ಅಂತಂದರೆ, ಇವಾಗ ನಾವು ಬಜ್ಜಿ ಮಾಡ್ತೀವಲ್ಲ ಅದರಲ್ಲಿ ಕೂಡ ಇದು ಕಟ್ ಮಾಡಿ ಎಲೆ ಕೂಡ ಹಾಕೋಬೋದು. ಮತ್ತು ಇದು ಬಜ್ಜಿ ರೂಪದಲ್ಲಿ ನಾವು ತಿನ್ಬೋದು, ಮತ್ತು ಇದರಿಂದ ವಡೆ ಕೂಡ ಮಾಡಿಕೊಂಡು ತಿನ್ಬೋದು ನಾವು. ಮತ್ತು ತೊಗರಿಬೇಳೆಯಲ್ಲಿ ಇದು ಕೂಡ ಹಾಕ್ಕೊಂಡು, ಇವಾಗ ಪಾಲಕ್ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ಸಾಂಬಾರು ಕೂಡ ಮಾಡ್ಬೋದು. ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆ, ಹಾಗೆ ಹೊಟ್ಟೆಯಲ್ಲಿ ಕಲ್ಲುಗಳು ಆಗಿದ್ದರೆ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ಎಲೆಗಳಿಂದ ಪತ್ರ ವಡೆ ಅಂತ ಕೂಡ ಮಾಡ್ತಾರೆ ಬೇರೆ ಕಡೆ ಎಲ್ಲ. ಪ್ಲೀಸ್ ಈ ಥರ ಯಾರಿಗಾದರೂ ಸಮಸ್ಯೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಕಿಡ್ನಿ ಸ್ಟೋನ್ ಸಮಸ್ಯೆ ನಿಮ್ಮ ಮನೆಯಲ್ಲಿ ಯಾರಿಗಾರು ಇದ್ದರೆ ಇದೇ ಥರ ಎಲೆಗಳು ತಂದು ಪಲ್ಯ ಮಾಡಿ ಕೊಡಿ, ಸೂಪರ್ ಆಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.